ರಾಜ್ಯದಲ್ಲಿ ಅರಣ್ಯ ನಾಶ ಆಗ್ತಾ ಇದೆ. ಅರಣ್ಯದ ಬಗ್ಗೆ ಪ್ರಾಮಾಣಿಕವಾದಂಥ ಪ್ರಯತ್ನ ಇಲ್ಲ. ಇಡೀ ರಾಜ್ಯದ ಉದ್ದಗಲಕ್ಕೂ ಅರಣ್ಯವನ್ನು ಉಳಿಸಬೇಕಾದಂಥ ಪರಿಸ್ಥಿತಿ ಈಗ ಮುಂದಾಗಿದೆ. ಅರಣ್ಯ ಉಳಿದರೆ ರಾಜ್ಯ ದೇಶಕ್ಕೆ ದೊಡ್ಡ ಸಂಪತ್ತು. ಪ್ರಾಣಿಗಳನ್ನು ಉಳಿಸಬೇಕಾದ್ದು ಅರಣ್ಯ ಇಲಾಖೆಯ ಜವಾಬ್ದಾರಿ. ಅರಣ್ಯ ಇಲಾಖೆಯ ಬೇಜವಾಬ್ದಾರಿಯಿಂದ ಮಹದೇಶ್ವರದ ಬೆಟ್ಟ, ಮೈಸೂರು ಜಿಲ್ಲೆ ಸೇರಿದಂಗೆ, ಬಂಡೀಪುರ, ನಾಗರಹೊಳೆ ಸೇರಿದಂಗೆ ಹುಲಿಗಳು ಸಾಯ್ತಾ ಇವೆ. ಹುಲಿಯ ಮರಿಗಳಿಗೆ ವಿಷ ಹಾಕ್ತಾ ಇದ್ದಾರೆ, ಹುಲಿಗಳಿಗೆ ವಿಷ ಹಾಕ್ತಾ ಇದ್ದಾರೆ. ಅರಣ್ಯ ಇಲಾಖೆ ಏನಾಗಿದೆ? ಅರಣ್ಯ ಇಲಾಖೆ ಸತ್ತಿದೆಯಾ, ಬದುಕಿದೆಯಾ? ಎಂದೂ ಈ ರೀತಿ ಆಗಿರಲಿಲ್ಲ. ಬಹಳ ಗಂಭೀರವಾದ್ದು. ಇವತ್ತು ಬೆಳಗಾವಿಯಲ್ಲಿ ಸುಮಾರು 19 ಜಿಂಕೆಗಳು ಸತ್ತಿದೆ. ನಾಗರಹೊಳೆಯಲ್ಲಿ, ಬಂಡೀಪುರದಲ್ಲಿ, ಮಹದೇಶ್ವರ ಬೆಟ್ಟದಲ್ಲಿ ಇದು ಸುಮ್ಮನೆ ಬಂದು ಏನೋ ಮಾತಾಡೋದಾಗೋದಿಲ್ಲ. ಕಾಡಿನ ಮಂತ್ರಿಗಳು ಕಾಡನ್ನು ರಕ್ಷಣೆ ಮಾಡಬೇಕಾದ್ರೆ ಕೆಲಸಗಾರನ ಹೆಚ್ಚಿಗೆ ಮಾಡಬೇಕು. ಸುತ್ತ ಪ್ರಾಣಿಗಳು ನಾಡಿಗೆ ಬರದಂತೆ ಬಹಳ ಗಂಭೀರವಾಗಿ ಕರ್ನಾಟಕದ ಎಲ್ಲ ಅರಣ್ಯಕ್ಕೂ ಸುತ್ತ ಭಾರಿ ಬಂದೋಬಸ್ತ್ ಮಾಡಬೇಕಾಗಿದೆ. ಎಷ್ಟು ಕೋಟಿ ಖರ್ಚಾದರೂ ಚಿಂತೆ ಇಲ್ಲ. ಪ್ರಾಣಿಗಳು ನಾಡಿಗೆ ಬರಬಾರದು. ಪ್ರಾಣಿಗಳು ಕಾಡಿನಲ್ಲಿ ಇರಬೇಕು. ಪ್ರಾಣಿಗಳಿಗೆ ನೀರಿನ ಸೌಲಭ್ಯ, ಆಹಾರದ ಸೌಲಭ್ಯ ಇದೆಲ್ಲವನ್ನು ಮಾಡಬೇಕಾಗಿದೆ. ಮತ್ತಿಲ್ಲಿ ರಾತ್ರೋರಾತ್ರಿ ಕಳ್ಳತನಗಳು ನಡೀತಾ ಇದೆ. ಮರದ ಕಳ್ಳತನ ನಡೀತಾ ಇದೆ. ಗಡಿನಾಡಿನಲ್ಲಿ ತೀವ್ರವಾಗಿ ಕೇರಳ ಗಡಿಯಲ್ಲಿ ಭಾರಿ ದೊಡ್ಡ ಲೂಟಿ ನಡೀತಾ ಇದೆ. ಮರದ ಲೂಟಿ ತಪ್ಪಿಸೋದಲ್ಲಿ ಅರಣ್ಯ ಇಲಾಖೆ ವಿಫಲ ಆಗಿದೆ. ಚಾಮರಾಜನಗರ ಜಿಲ್ಲೆಗೆ ಬರುತ್ತೆ. ಬಂಡೀಪುರ, ಮಹದೇಶ್ವರ ಬೆಟ್ಟ, ನಾಗರಹೊಳೆ, ಮೈಸೂರು ಬರುತ್ತೆ. ನಮ್ಮ ಇದು ಮುಕುಟ, ಶಿರಾ ಅದ್ಭುತವಾದಂಥ ಕಾಡುಗಳು. ಈ ಕಾಡುಗಳನ್ನು ಉಳಿಸ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಕಾಡು